ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನ್ನ ಸ್ಕಿನ್ ಕೇರ್ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ತುಂಬ ದಿವಸದಿಂದ ಮಾಡಿರಲಿಲ್ಲಾಗಿತ್ತು ಸ್ಕಿನ್ ಕೇರನ್ನು. ಸೊ ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ. ತುಂಬ ಬ್ಲ್ಯಾಕ್ ಸ್ಪಾಟ್ಸ್ ಆಗಿದ್ದಾವೆ, ಡಾರ್ಕ್ ಸರ್ಕಲ್ಸ್ ಆಗಿದ್ದಾವೆ. ಸೊ ನಾನು ಫಸ್ಟು ಮೊಸರಿಂದ ಕ್ಲೆನ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೇ ತೊಗೊಂಡಿದ್ದೀನಿ, ನೀಟಾಗಿ ಕ್ಲೆನ್ಸ್ ಮಾಡ್ಕೋತಾ ಇದ್ದೀನಿ. ಇದು ಒಬ್ರು ಕೊಟ್ಟ ಸಜೆಷನ್ ಮೇಲೆ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮು. ನೀಟಾಗಿ ಎಲ್ಲ ಹಚ್ಕೊಂಡು ಮಸಾಜ್ ಮಾಡಿ ವಾಶ್ ಮಾಡ್ಕೋತೀನಿ ನಾನು ಇದನ್ನ. ಅಥವಾ ಕಾಟನ್ನಲ್ಲಾದ್ರೂ ಕ್ಲೀನ್ ಮಾಡ್ಕೋಬೋದು, ಇಲ್ಲ ವಾಶಾರು ಮಾಡ್ಕೋಬೋದು. ನಾನು ವಾಶ್ ಮಾಡ್ಕೋತಾ ಇದ್ದೀನಿ. ಸೊ ಹನಿಯನ್ನು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ನಾನಿದು 3 ಮಂದಿಗೆ ಆಗುವಷ್ಟು ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನಾನು ಯೂಸ್ ಮಾಡಿದ ತಕ್ಷಣ ನಮ್ಮ ಮನೇಲಿ ಎಲ್ಲರೂ ಬೇಕು ಅಂತಾರೆ. ಸೊ ಅದಕ್ಕೋಸ್ಕರ ಇದಕ್ಕೆ ನಾನು ಲಿಂಬುವನ್ನು ಹಿಂಡ್ಕೋತಾ ಇದ್ದೀನಿ. ನೀಟಾಗಿ ಬೀಜವನ್ನು ತೆಗೆದುಕೊಂಡಿದ್ದೀನಿ, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ನನ್ನ ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಸಾಜ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿದರು. ಸೊ ಹಾಗಾಗಿ ಮಸಾಜ್ ಮಾಡಿಕೊಂಡು ಅಪ್ಲೈ ಮಾಡ್ತೀನಿ. ಲಿಂಬು ಮತ್ತು ಹನಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಫೀಚರ್ಸ್ ಇರೋದಕ್ಕೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ರು. ಸ್ಕಿನ್ನನ್ನು ತುಂಬ ಆ್ಯಂಟಿ ಏಜಿಂಗ್ ಗುಣನೂ ಇದೆ ಇದಕ್ಕೆ ಅಂತ ಹೇಳ್ತಾ ಇದ್ರು. ಸೊ ಹಚ್ಕೋತಾ ಇದ್ದೀನಿ. ನೋಡಿ, ಈ ಥರ ಹಚ್ಕೊಂಡೆ. ಒಂಥರ ಸ್ಟಿಕ್ಕಿ ಅನಿಸ್ತಾ ಇದೆ. ಇವಾಗ ಡ್ರೈ ಆಗಿದೆ. ಇವಾಗ ಮುಖವನ್ನು ವಾಶ್ ಮಾಡ್ಕೊಳ್ತೀನಿ. ಫ್ರೆಶ್ ಅನಿಸ್ತಾ ಇದೆ ನನಗೆ ವಾಶ್ ಮಾಡ್ಕೊಂಡ್ಮೇಲೆ. ಸ್ವಲ್ಪ ಕ್ಲಿಯರು ಅನಿಸ್ತಾ ಇದೆ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಏನಾದ್ರು ಸಜೆಷನ್ಸ್ ಇದ್ದರೆ ಪ್ಲೀಸ್ ಕೊಡಿ. ಫಾಲೋ ಮಾಡಿ ನನ್ನ. ಬಾಯ್.